ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕ ಮಾಡ್ತಾ ಇದೀಯಾ? ಏನಾಯ್ತು? ಅಮ್ಮ, ಈ ಮನೆಯಲ್ಲಿ ಯಾರು ನನ್ನ ಮಾತಾಡಿಸ್ತಾ ಇಲ್ಲ. ನೀನಾದ್ರೂ ನನ್ನ ಮಾತಾಡ್ಸೋದಕ್ಕೆ ಬಂದಿಯಲ್ಲಮ್ಮ. ಅಮ್ಮ, ನಾನು ಈ ಮನೆಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಮ್ಮ. ನಮ್ಮ ಮನೆಗೆ ನಾನ್ ಬರೋದಕ್ಕೆ ಪೊಲೀಸರ ಸಹಾಯ ತಗೊಂಡ್ ಬರ್ಬೇಕಾಯ್ತಲ್ಲ ಅಂತ ನನ್ನ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತಮ್ಮ. ಇದೆಲ್ಲ ಒಂದ್ ಕಡೆ ಆದ್ರೆ ನನ್ ಮಗು ಈ ಪ್ರಪಂಚ ನೋಡೋದಕ್ ಮುಂಚೆನೆ ನನ್ನ ಬಿಟ್ಟು ಹೊರಟೋಯ್ತು. ನಾನು ಆ ಪಾಪಿಗಳಿಗೆ ಕೈ ಮುಗಿದ್ ಕೇಳ್ಕೊಂಡೆ, ನಾನ್ ತಾಯಿ ಆಗ್ತಿದ್ದೀನಿ, ನನ್ನ ಬಿಟ್ಬಿಡಿ ಅಂತ. ಆದ್ರೆ ಒಂದ್ ಹೆಣ್ಣು ಅಂತನೂ ನೋಡ್ದೆ, ನನ್ನ ಹೊಡೆದು ಹಾಕ್ಬಿಟ್ರು. ಈ ಮನೆಗೆ ಒಬ್ಬ ವಾರಸ್ತರ ಬರ್ಬೇಕು ಅಂತ ಈ ಮನೆಯವರೆಲ್ಲ ಅದೆಷ್ಟು ಆಸೆ ಇಟ್ಕೊಂಡಿದ್ರಮ್ಮ. ಅದಕ್ಕೋಸ್ಕರ ನೀನ್ ಹರಕೆ ಹೊತ್ಕೊಂಡು ದೇವಸ್ಥಾನದಲ್ಲಿ ತೊಟ್ಲೆಲ್ಲ ಕಟ್ಸಿದ್ದೆ. ಆ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತಮ್ಮ. ನನ್ ಮಗುನ್ ಕಳ್ಕೊಂಡ್ಬಿಟ್ಟೆ ಅಮ್ಮ, ಕಳ್ಕೊಂಡ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಮ್ಮ. ನೀನ್ ಹೇಳ್ತಿರೋದೆಲ್ಲ ಅಕ್ಷರ ಸಹ ನಿಜ. ಆದ್ರೆ ಯಾವುದನ್ನ ನಂಬಬೇಕು, ಯಾವುದನ್ನ ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ನನಗಿನ್ನೂ ನೀ ನಮ್ ಸುರ್ಬಿನ ಅನ್ನೋ ಗೊಂದಲ ಹಾಗೇ ಇದೆ. ಏನಾಗೋ, ಯಾವ ಗೊಂದಲನೂ ಇಲ್ಲ ಕಣೆ. ಈ ತರ ಕಥೆನ ಯಾರು ಬೇಕಾದ್ರೂ ಕಟ್ ಹೇಳ್ಬೋದು. ನೋಡು, ಇವಳೇ ಸುರಭಿ ಅಂತ ಹೇಳೋದಕ್ಕೆ ಇವಳ ಹತ್ರ ಯಾವ ಸಾಕ್ಷಿನೂ ಇಲ್ಲ ಕಣೆ. ಚೆನ್ನಾಗಿ ಹೇಳ್ತಾಳೆ ಕಣೆ ಕಥೆನ. ತಲೆಗೆ ಪೆಟ್ಟು ಬಿತ್ತಂತೆ, ಆಮೇಲೆ ಏನಾಯ್ತು ಅಂತ ಮರ್ತೋಯ್ತಂತೆ. ನೋಡಮ್ಮ, ಸರಿಯಾಗಿ ಕೇಳಿಸ್ಕೋ. ನಡೆದಿರೋ ಘಟನೆನ ನಂಬ್ಕೊಂಡು ಮುಖಪರಿಚಯವೇ ಇಲ್ದಿರೋ ನಿನ್ನ ನಮ್ಮ ಮಗಳು ಅಂತ ಒಪ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಇವಳ ನೋವು ಸಂಕಟ ನೋಡ್ತಿದ್ರೆ ಇವಳು ನಮ್ಮ ಮಗಳು ಸುರ್ಬಿನೇ ಅಂತ ಅನಿಸ್ತಿದೆ. ಕಣ್ಣು ಹೇಳ್ತೇ ಇದ್ರು ಕರುಳು ಸಂಬಂಧಕ್ಕೆ ಅರ್ಥ ಆಗುತ್ತಲ್ವಾ. ಮಗಳು ಕಳೆದು ಹೋಗಿರೋ ವಿಷಯನ ನಿನ್ ಕೈಯಲ್ಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ ನಾಗು. ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ. ಆದ್ರೆ ಅದು ಸತ್ಯ ಅಲ್ಲ ಕಣೆ. ಇದನ್ನೇ ಕುರುಡು ಪ್ರೀತಿ ಅನ್ನೋದು. ಇವಳು ನಮ್ಮ ಮಗಳು ಸುರಭಿ ಅಲ್ಲ ನಾಗು. ರೀ,
ಕಣ, ಏನು ಮಾತಾಡ್ತಾನೆ ಇಲ್ಲ. ನಾನು ಈಗ ಹೇಗೆ ಯೋಚನೆ ಮಾಡ್ತಾ ಇದ್ದೀನೋ ನೀನು ಹಾಗೆ ಯೋಚನೆ ಮಾಡ್ತಾ ಇದೆಯಲ್ವಾ? ಹೌದಣ್ಣ. ಈಗ ಹೊಸ್ದಾಗಿ ಬಂದಿರೋ ಸುರಭಿ ಯಾರಿರ್ಬೋದಣ್ಣ? ಅವರು ಸುರಭಿ ಅಂತೂ ಅಲ್ಲ ಕಣ. ಮತ್ತೇನ್ ಯಾರಣ್ಣ? ಎಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ. ಲೇ ದಡ್ಡ, ಒಂದು ಸರಿ ವಂಶವೃಕ್ಷ ನೋಡ್ಕೊಂಡ್ರೆ ಇಡೀ ಮನೆಯವ್ರ ಜಾತಕನ ಯಾರು ಬೇಕಾದ್ರೂ ಹೇಳ್ಬೋದು ಕಣ. ಆದ್ರೂ ಫ್ಯಾಮಿಲಿ ಬಗ್ಗೆ, ಅವ್ರ ಒಡನಾಟದ ಬಗ್ಗೆ ಯಾರು ಡೀಟೇಲ್ ಆಗಿ ಹೇಳಕ್ ಆಗಲ್ಲ ಅಲ್ವಾ ಅಣ್ಣ? ಈಗ ಹೊಸ್ದಾಗಿ ಅದೇನೋ ಟೆಕ್ನಾಲಜಿ ಬಂದಿದೆಯಲ್ಲ, ಏನದು? AI ಅಣ್ಣ. ಹ್ಞೂ ಕಣ, ಅದ್ರ ಪ್ರಕಾರ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಇನ್ಫಾರ್ಮೇಶನ್ ತಗೋಬಹುದು ಅಂತ ಹೇಳ್ತಾರಲ್ವಾ, ನಿಜ ತಾನೇ? ಹೌದು ಅಣ್ಣ, ನಿಜ. ಮೊನ್ನೆ ಯಾವುದೋ ಆಕ್ಟರ್ದು ಆಕ್ಸಿಡೆಂಟ್ ಆಗಿರೋ ವಿಡಿಯೋ ಬಂದಿತ್ತು. ಆದ್ರೆ ಅವ್ರು ನೋಡಿದ್ರೆ ಶೂಟಿಂಗ್ನಲ್ಲೇ ಇದ್ದಾರೆ. ಈ ಜನ ಲೈಕ್ಸು ಕಾಮೆಂಟ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರಣ್ಣ. ಆದ್ರೆ ಅವಳು ಲೈಕು ಕಮೆಂಟ್ಗೋಸ್ಕರ ಬಂದಿಲ್ಲ ಕಣ. ಲೈಫ್ ಲಾಂಗ್ ಇಲ್ಲೇ ಇದ್ಕೊಂಡು ಎಲ್ಲರ ಜೀವನನೂ ಒಂದು ಮಟ್ಟಕ್ಕೆ ಸೆಟ್ಲ್ ಮಾಡಕ್ ಬಂದಿದ್ದಾಳೆ. ಆದ್ರೆ ಅವಳು ಕಣ್ಣೀರಾಗ್ತಿದ್ಲು. ಅವಳ ಧ್ವನಿಲಿ ನೋವಿತ್ತು. ಅದ್ ನಿಜ ಅಲ್ವಾ ಅಣ್ಣ? ಲೇ ಕೃಷ್ಣ, ಈರುಳ್ಳಿ ಕುಯ್ದ್ರೂ ಕಣ್ಣಲ್ಲಿ ನೀರು ಬರುತ್ತೆ, ಮನ್ಸಿಗೆ ನೋವಾದ್ರೂ ಕಣ್ಣಲ್ಲಿ ನೀರು ಬರುತ್ತೆ ಕಣ. ಧ್ವನಿ ಚೇಂಜ್ ಆದ ಮಾತ್ರಕ್ಕೆ ಕಣ್ಣೀರ್ ಅರ್ಥನೇ ಬದಲಾಗ್ಬಿಡುತ್ತಾ? ಆದ್ರೆ ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂದ್ಮೇಲೆ ಖಂಡಿತ ಸುರಭಿ ಅವ್ರಿಗೆ ಅಪಾಯ ಆಗಿರುತ್ತೆ ಅಲ್ವಾ ಅಣ್ಣ? ಲೇ ಕೃಷ್ಣ, ಅಪಾಯ ಆಗಿ ಉಳ್ಕೊಂಡಿದ್ರೆ ಪರವಾಗಿಲ್ಲ ಕಣ. ಆದ್ರೆ ಇವಳು ಹೇಳೋ ಪ್ರಕಾರ ಸುರಭಿ ಅವ್ರು ತೀರ್ಕೊಂಡ್ಬಿಟ್ಟಿದ್ರೆ ಮತ್ ಯಾಕಣ್ಣ ಅವಳನ್ನ ಇನ್ನೂ ಇಲ್ಲೇ ಇಟ್ಕೊಂಡಿದ್ದಾರೆ? ಲೇ, ಅವಳು ಕಾನೂನು ಸಹಾಯ ತಗೊಂಡ್ಬಂದಿದ್ದಾಳೆ ಕಣ. ನಾವು ಕಾನೂನು ಗೌರವ ಕೊಡ್ತಾ ಇದ್ದೀವಿ ಅಷ್ಟೇ. ಅವಳು ಜಾಸ್ತಿ ದಿನ ಇಲ್ಲಿ ಇರಲ್ಲ ಕೃಷ್ಣ. ಅವಳಿಲ್ಲಿ ಇರೋದಿರ್ಲಿ, ನಾವು ಅವಳನ್ನ ಇಲ್ಲಿ ಇರೋದಿಕ್ ಬಿಡಬಾರ್ದು ಅಣ್ಣ. ನೀನು ಧಾರಾಳವಾಗಿ ಇಲ್ಲಿ ಇರಬಹುದು. ನೀನು ಯಾವುದೇ ಕಾರಣಕ್ಕೂ ಈ ಊರು ಬಿಟ್ಟು ಹೋಗೋ ಹಾಗಿಲ್ಲ. ನೀನು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ನಮಗೆ ಇನ್ಫಾರ್ಮ್ ಮಾಡಬೇಕು. ತಾತ 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 ಬೇಗ ಬಾ ತಾತ. ಯಾಕೆ ಇಷ್ಟೊತ್ತಲ್ಲಿ ತಾತನ್ ಕರಿತಾ ಇದ್ಯಾ? ಏ ಅಜ್ಜಿ, ತಾತನ್ ಕರ ನೀನ್ ಯಾಕೆ ಬರ್ತೀಯ? ತಾತ ತಾತ. ಹಾ, ಬಂದೇ ಇರಮ್ಮ. ಯಾಕಮ್ಮ, ಏನಾಯ್ತು? ಯಾರಿಗಾದ್ರೂ ಏನಾದ್ರೂ ತೊಂದರೆನಾ? ತೊಂದ್ರೆ ಆಗಿರೋದು ನನ್ಗೆ. ಬೇಗ ಇಮಿಡಿಯೇಟ್ ಆಗಿ ಇನ್ಸ್ಪೆಕ್ಟರ್ ಮೋಹನ್ಗೆ ಕಾಲ್ ಮಾಡು. ಇನ್ಸ್ಪೆಕ್ಟರ್ ಮೋಹನ್ಗ? ಯಾಕಮ್ಮ? ವಿಷಯ ಇದೆ, ನಾನು ಮಾತಾಡ್ಬೇಕು, ಫೋನ್ ಮಾಡ್ಕೊಡು. ಅಲ್ಲಮ್ಮ, ಇಷ್ಟೊತ್ನಲ್ಲಿ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನ್ ಅನ್ಕೊಳ್ಳಲ್ಲ, ನೀನೇ ಹೇಳು. ಅಲ್ಲ, ಇಷ್ಟಕ್ಕೂ ಇಷ್ಟೊತ್ನಲ್ಲಿ ನೀನೇನ್ ಮಾತಾಡ್ಬೇಕು? ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಸುಮ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡ. ಅಲ್ಲ ಕಣೆ, ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ತಪ್ಪಾಗಲ್ವಾ? ಅಜ್ಜಿ,